ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಮಾರ್ಗಶಿರ ಮಾಸ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಡಿಸೆಂಬರ್ 12ನೇ ತಾರೀಕು ಕಾಳಭೈರವಾಷ್ಟಮಿ. ಕಾಳಭೈರವೇಶ್ವರನ ದರ್ಶನ ಮಾಡಿ ಖಂಡಿತ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಡಿಸೆಂಬರ್ 16ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗುವಂಥದ್ದಿರುತ್ತೆ. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಎಲ್ಲ ಆಸ್ತಿಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಡಿಸೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 5ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 6ನೇ ತಾರೀಕು ಬುಧ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದರೆ, 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 7ನೇ ತಾರೀಕು ಕುಜನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 16ನೇ ತಾರೀಕು ಸೂರ್ಯನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 20ನೇ ತಾರೀಕು ಶುಕ್ರನು ಕೂಡ ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಒಟ್ಟಿನಲ್ಲಿ 4 ಗ್ರಹಗಳು ಧನುರಾಶಿಯನ್ನು ಪ್ರವೇಶ ಮಾಡುವಂಥದ್ದಿರುತ್ತೆ. ಬಹಳ ವಿಶೇಷ ಫಲ ಅಂತ ಹೇಳ್ಬೋದು. ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಡಿಸೆಂಬರ್ 5ನೇ ತಾರೀಕು ಗುರು ಮತ್ತೆ ಅಷ್ಟಮಕ್ಕೆ ಬರ್ತಾನೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇರೋದಿಲ್ಲ. ಪಂಚಮದಲ್ಲಿ ಶನಿಯ ಸಂಚಾರ, ಅರ್ಧಾಷ್ಟಮದಲ್ಲಿ ರಾಹುವಿನ ಸಂಚಾರ ನಡೀತಾ ಇರುತ್ತೆ. ಸೊ ರಾಹು, ಶನಿ ಮತ್ತು ಗುರು 3 ಗ್ರಹಗಳು ನೆಗೆಟಿವಲ್ಲಿರ್ತಾರೆ. ಉಳಿದವರೆಲ್ಲ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಸೊ ತುಂಬ ಲಾಂಗ್ ಟರ್ಮಲ್ಲಿ ಚಲನೆ ಮಾಡುವಂಥದ್ದು. ಅಂದರೆ ಶನಿ 2.5 ವರ್ಷ ಒಂದು ರಾಶಿಯಲ್ಲಿರ್ತಾನೆ. ಆಲ್ಮೋಸ್ಟ್ ಗುರು 1 ವರ್ಷ ಒಂದು ರಾಶಿಯಲ್ಲಿರ್ತಾನೆ. ಇವರಿಬ್ಬರನ್ನ ಒಂದು ಉತ್ತಮ ಸ್ಥಿತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು, ಅಥವಾ ಒಬ್ಬರು ನೆಗೆಟಿವಲ್ಲಿದ್ದಾಗ ಇನ್ನೊಬ್ಬರು ಉತ್ತಮ ಸ್ಥಿತಿಯಲ್ಲಿದ್ದರೆ ಪ್ರಕೃತಿ ಅನ್ನುವಂಥದ್ದು ಒಂದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಬಟ್ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಶನಿ ಇಬ್ಬರು ಕೂಡ ನೆಗೆಟಿವಲ್ಲಿರೋದ್ರಿಂದ ಸ್ವಲ್ಪ ದೈವ ಕೃಪೆ, ದೇವತಾರಾಧನೆ ಇದೆಲ್ಲ ಸ್ವಲ್ಪ ಅವಶ್ಯಕವಾಗುತ್ತೆ. ಅದರಲ್ಲೂ 2 ದೇವತೆಗಳು, ಒಂದು ಈಶ್ವರ ಆಂಜನೇಯ ಮತ್ತು ದತ್ತಾತ್ರೇಯರು ಅಥವಾ ಅಶ್ವತ್ಥ ಪ್ರದಕ್ಷಿಣೆ, ಇದೆಲ್ಲ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಒಂದು ರೀತಿಯಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಓಲ್ಡ್ ಬ್ಯಾಲೆನ್ಸ್ ಅನ್ನುವಂಥದ್ದು ಪುಣ್ಯ ಸಂಪಾದನೆ ಮಾಡಿಕೊಂಡ್ರೆ ಕಷ್ಟದ ದಿನಗಳಿಗೆ ಅದು ಅನುಕೂಲಕ್ಕೆ ಬರುತ್ತೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವಗಳು ಪದೇ ಪದೇ ಟೆನ್ಷನ್, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜೀರ್ಣಕ್ರಿಯೆ, ಡೈಜೆಷನ್, ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯ, ಉಷ್ಣ ಪ್ರಕೋಪಗಳು ಜಾಸ್ತಿ ಆಗುವಂಥದ್ದು, ಇದೆಲ್ಲ ಸ್ವಲ್ಪ ಸಂಬಂಧಪಟ್ಟಿರುತ್ತೆ. ಬಟ್ ಇವೆಲ್ಲ ವೆರಿ ಮೈನರ್, ತುಂಬ ಏನೋ ಸೀರಿಯಸ್ ಸಮಸ್ಯೆ ಅನ್ನುವಂಥದ್ದೇನಿಲ್ಲ. ಬಟ್ ಈ ಮಾಸಗಳಲ್ಲಿ ಅದರ ಅವಕಾಶಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹ ಮತ್ತು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಒಳಿತಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕ. ಏಕೆಂದರೆ ಶನಿ ಇನ್ನೂ 1.5 ವರ್ಷ ಪಂಚಮ ಭಾವದಲ್ಲೇ ಇರ್ತಾನೆ. ಗುರು ಕೂಡ ಅಷ್ಟಮದಲ್ಲಿ ಇನ್ನೊಂದು 5-6 ತಿಂಗಳಿರ್ತಾನೆ. ಸೊ ಈ 1-2 ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಕುಟುಂಬ ವಾಕ್ಸ್ಥಾನದಲ್ಲಿ 4 ಗ್ರಹಗಳು ಸೇರ್ತಾರೆ ಈ ತಿಂಗಳ ಅಂತ್ಯ ಭಾಗದ ತನಕ. ಖಂಡಿತ ಅದೆಲ್ಲ ಶುಭ ಫಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿಗಳನ್ನು ಕಾಣ್ಬೋದು. ಏನಾದರೂ ಒಂದು ಉನ್ನತ ಸ್ಥಾನಮಾನಗಳಿಗೆ ಅವಕಾಶ ಇರುತ್ತೆ. ಏಕೆಂದರೆ ಕರ್ಮಾಧಿಪತಿ ಸೂರ್ಯ ದ್ವಿತೀಯ ಭಾವದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಏನಾದರೂ ಪ್ರಮೋಷನ್, ಬಡ್ತಿ, ಉದ್ಯೋಗದಲ್ಲಿ ಪರಿವರ್ತನೆ, ಹೈಕ್, ಪ್ರಮೋಷನ್ಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ವೃಶ್ಚಿಕ ರಾಶಿಯವರಿಗೆ ಕೌಟುಂಬಿಕ ಜೀವನ, ಹಣಕಾಸಿನ ಅಭಿವೃದ್ಧಿ ಖಂಡಿತವಾಗ್ಲೂ ಈ ಮಾಸಗಳಲ್ಲಿರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಅನುಕೂಲಕ್ಕೆ ಬರುತ್ತೆ. ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಗುರು ಮತ್ತು ಶನಿಯ ಆರಾಧನೆ ಮಾಡುವಂಥದ್ದು ಅವಶ್ಯಕವಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯಗಳು, ಇದೆಲ್ಲ ವೈಮನಸ್ಯಗಳು ಸ್ವಲ್ಪ ಬಾಧಿಸುವಂಥದ್ದಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಪಂಚಮ ಶನಿಯ ಪ್ರಭಾವ ಅನ್ನುವಂಥದ್ದೇ ಹಾಗೆ. ಕುಟುಂಬದಲ್ಲಿ ಏನಾದರೂ ಅನವಶ್ಯಕ ವಿಚಾರಗಳು, ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಬರ್ತಾನೆ. ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿದರೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಬ್ಯಾಂಕ್ ಲೋನ್ಗಳು, ಕೋರ್ಟು ಕಚೇರಿ ವ್ಯವಹಾರ, ಇದಕ್ಕೆಲ್ಲ ಶನಿ ಪಂಚಮದಲ್ಲಿದ್ದರೆ ಪದೇ ಪದೇ ಟೆನ್ಷನ್ಗಳನ್ನು ಕೊಡ್ತಾನೆ ಬರ್ತಾನೆ.
ವ್ಯಾವಹಾರಿಕವಾಗಿ ಗೆಲುವನ್ನು ಕಾಣಬೇಕು ಅಂತ ಹೇಳಿದರೆ ಶನಿ ಸ್ವಲ್ಪ ಶಾಂತನಾಗಬೇಕು. ಇದು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇನ್ನು ಸುಖಸ್ಥಾನದಲ್ಲಿ ರಾಹುವಿನ ಸಂಚಾರ ಸುಖಾಪೇಕ್ಷೆಗಳಿಗೆ ಕೊರತೆ ಆಗುತ್ತೆ ಅಂತ ಹೇಳುತ್ತೆ. ಒತ್ತಡದ ಜೀವನ ಸ್ವಲ್ಪ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಇನ್ನೊಂದು 6 ತಿಂಗಳ ಕಾಲ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಏರುಪೇರುಗಳು ಖಂಡಿತ ಇರುತ್ತೆ. ಆಂಜನೇಯನ ದರ್ಶನ ಮಾಡಿದರೆ ತುಂಬ ಒಳಿತಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಮಾನಸಿಕ ನೆಮ್ಮದಿ, ಇದಕ್ಕೆಲ್ಲ ಆಂಜನೇಯನ ದರ್ಶನ ಮಾಡುವಂಥದ್ದು ಶುಭ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸ್ವಲ್ಪ ಅವಶ್ಯಕವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಗುರುಬಲ ಇರೋದಿಲ್ಲ. ಡಿಸೆಂಬರ್ 5ರ ನಂತರದಲ್ಲಿ ಒಂದು 4-5 ತಿಂಗಳ ಕಾಲ ವೃಶ್ಚಿಕ ರಾಶಿಯವರು ವೆಯ್ಟ್ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಏಕೆಂದರೆ ವಿವಾಹ ವಿಳಂಬ ಆಗುವಂಥದ್ದು ಒಂದು ರೀತಿಯ ಟೆನ್ಷನ್ನಿಗೆ ಕಾರಣ ಆಗುತ್ತೆ. ಸಂತಾನ ವಿಳಂಬ ಆಗುವಂಥದ್ದು ಒಂದು ರೀತಿಯಲ್ಲಿ ಟೆನ್ಷನ್ನಿಗೆ ಕಾರಣ ಆಗುತ್ತೆ. ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಕೂಡ ಒಂದು ರೀತಿಯಲ್ಲಿ ಟೆನ್ಷನ್. ಇದೆಲ್ಲ ಪಂಚಮ ಶನಿಯ ಪ್ರಭಾವದಿಂದ ಉಂಟಾಗುವಂಥದ್ದು. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದಲ್ಲಿ ಶನಿ ಇದ್ದು ಅವನ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬಿದ್ದಾಗ, ಗುರುಬಲದ ಕೊರತೆ ಇದ್ದಾಗ ಅನಿರೀಕ್ಷಿತವಾಗಿ ವಿವಾಹಗಳನ್ನು ವಿಳಂಬ ಮಾಡುವ ಪ್ರಯತ್ನಗಳನ್ನು ಪದೇ ಪದೇ ಶನಿ ಮಾಡ್ತಾನೆ. ಇದಕ್ಕೆ ಆಂಜನೇಯನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಅಷ್ಟಮದಲ್ಲಿರುವಂತಹ ಗುರು ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅನಿರೀಕ್ಷಿತವಾಗಿ ಖರ್ಚುಗಳು ಸ್ವಲ್ಪ ಮಕ್ಕಳ ವಿಚಾರಕ್ಕೆ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಇದು ಮುಂದೆ ಅನುಕೂಲಕ್ಕೆ ಬರುತ್ತೆ. ಈ ಸಮಯದಲ್ಲಿ ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿದ್ದು ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿರುವ ಗುರುದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಎಲ್ಲ ಕಾಂಬಿನೇಷನ್ಗಳು ಮಕ್ಕಳ ವಿಚಾರದಲ್ಲಿ ಧನವ್ಯಯ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಬಟ್ ಇದಕ್ಕೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ತುಂಬ ಅನುಕೂಲಗಳನ್ನು ಕಾಣ್ತೀರಾ. ಭಾಗ್ಯಾಧಿಪತಿಯಾದಂತಹ ಭಾಗ್ಯಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಭಾಗ್ಯೋದಯಗಳನ್ನು ಕಾಣ್ತೀರಾ. ಸ್ವಲ್ಪ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಏಕೆಂದರೆ ಕುಜನ ದೃಷ್ಟಿ ಅನ್ನುವಂಥದ್ದು ಭಾಗ್ಯಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಪಿತೃಕಾರಕ ಸೂರ್ಯನ ಜೊತೆಗೂ ಕೂಡ ಕುಜನ ಯುತಿಯಾಗುವಂಥದ್ದು, ಪಿತೃಕಾರಕ ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು, ಇದೆಲ್ಲದೂ ಕೂಡ ಪಿತೃವಾತ್ಸಲ್ಯ ಅಥವಾ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಕರ್ಮ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಸ್ವಲ್ಪ ಈ ಸಮಯದಲ್ಲಿ ಯಾವುದೇ ಪರಿವರ್ತನೆಗಳನ್ನು ವೃಶ್ಚಿಕ ರಾಶಿಯವರು ಮಾಡದೇ ಇರೋದೇ ಉತ್ತಮ. ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು 4-5 ತಿಂಗಳಲ್ಲಿ ಗುರುಬಲ ಪ್ರಾರಂಭ ಆಗುತ್ತೆ. ಉದ್ಯೋಗ ಮತ್ತು ವಿವಾಹ ಈ ಎರಡೂ ವಿಚಾರಗಳಿಗೆ ಮುಂದಿನ ಗುರುಬಲ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಪ್ರಯತ್ನಗಳು ಪ್ರತಿಫಲಗಳನ್ನು ಕೊಡುವುದಿಲ್ಲ. ಕೊಟ್ಟರೂ ಕೂಡ ಮುಂದಿನ ದಿನಗಳಲ್ಲಿ ಅದರಿಂದ ಸಮಸ್ಯೆಗಳನ್ನು ನೋಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಆದ ಕಾರಣ ಇನ್ನೊಂದು 4-5 ತಿಂಗಳು ಉದ್ಯೋಗದ ಪರಿವರ್ತನೆ ಅಥವಾ ವಿವಾಹ ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಸಂಕಷ್ಟಹಾರ ಗಣಪತಿಯ ವ್ರತದ ದಿನ ಗಣಪತಿಯ ದರ್ಶನ ಮಾಡಿದರೆ ಕರ್ಮ ಉದ್ಯೋಗ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಕೊಡುತ್ತೆ. ಲಾಭಾಧಿಪತಿ ಬುಧ ಲಗ್ನದಲ್ಲೇ ಇದ್ದಾನೆ. ಲಾಭಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಕಳೆದ 48 ದಿವಸಗಳು ವೃಶ್ಚಿಕ ರಾಶಿಯವರಿಗೆ ಗುರುಬಲ ನಡೀತಾ ಇತ್ತು. ಖಂಡಿತ ಅನುಕೂಲಗಳನ್ನು ತಂದುಕೊಟ್ಟಿರುತ್ತೆ. ಯಾವುದೇ ಅಭಿವೃದ್ಧಿಗಳನ್ನು, ಪ್ರಾಪರ್ಟಿ, ಭೂಮಿ, ಮನೆ, ವಾಹನ, ಈ ಸಂತಾನ, ವಿವಾಹ ಈ ಎಲ್ಲ ವಿಚಾರಗಳಿಗೂ ಕೂಡ ಇನ್ನೊಂದು 4-5 ತಿಂಗಳು ವೆಯ್ಟ್ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸೊ ಎಲ್ಲ ನವಗ್ರಹಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.